ಮೀರ್ ಅಹಮದ್ ಒಬ್ಬನವನೇ ಅವನಿದ್ರೆ ಸಾಕಂತ 8 ದಿನ ಇರ್ತಾನೆ ಅವನು. 8 ದಿನ ಇರ್ತಾನೆ ಅವನು. ಏನು ಶತಾಯುಷನ ಇಲ್ಲ ದೀರ್ಘಾಯುಷನ? 1000 ವರ್ಷ ಇರ್ತಾನೆ. ಇನ್ನೇನು 2 ವರ್ಷ ಅದಾದ್ಮೇಲೆ ಯಾರು ಬರ್ತಾರಲ್ಲಿ? ಅದಕ್ಕೋಸ್ಕರ ದಯವಿಟ್ಟು ಈ ಗ್ರಾಮದಲ್ಲಿರ್ತಕ್ಕಂಥ ಹಿಂದೂ ಮುಸಲ್ಮಾನರು ಎಲ್ಲಾ ಕಮ್ಯುನಿಟಿಯವರು ಒಗ್ಗಟ್ಟಾಗಿರ್ರಿ, ಒಂದ್ ತಾಯಿ ಮಕ್ಕಳ ತರ ಇರ್ರಿ, ಈ ಭಾರತ ಮಾತೆ ಮಕ್ಕಳ ತರ ಇರ್ರಿ. ನಮ್ಮ ಸಂಸ್ಕೃತಿ ಏನಿದೆ, ಈ ದೇಶದ ಇತಿಹಾಸ ಏನಿದೆ, ಇದನ್ನ ತಿಳ್ಕೊಂಡು ನೀವೇನೇ ಈ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೇನು, ಕೆಲವರು ಒಬ್ಬರು ಮಾಡಿದ್ರೇನು ಎಲ್ಲಾರ್ಗು ಕೆಟ್ಟ ಹೆಸರು. ದಯವಿಟ್ಟು ಅಂತ ತಪ್ಪುಗಳು ಮಾಡೋರ್ನ ತಿದ್ದಿ ನಾವೆಲ್ಲ ಸಹಬಾಳ್ವೆಯಿಂದ ಜೀವನ ಮಾಡೋಣ. ನಾವು ಹಿಂದೂಸ್ತಾನ್ ಈ ಧರ್ಮವನ್ನ ರಕ್ಷಣೆ ಮಾಡಂತ ಕೆಲಸನ ಮಾಡಿ ಉಳಿಸಿ ಬೆಳೆಸ್ಕೊಂಡು ಹೋಗೋಣ ಅಂತ ಇಲ್ಲಿ ನಾನು ನೋಡ್ತಾ ಇದ್ದೀನಿ. 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನರಸಿಂಹ ತೀರ್ಥ ಶ್ರೀಪಾದರಾಜರು ಯಾರಂದ್ರೆ ರಾಘವೇಂದ್ರ ಸ್ವಾಮೀಜಿಗಳ ಗುರುಗಳು. ಈ ಮಠ ಎಷ್ಟು ವರ್ಷದಿಂದ ಇದೆ ಅಂದ್ರೆ 6000 ವರ್ಷಗಳಿಂದ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030903009. ನಾವು ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಹೋಗ್ತೀರಿ. ಎಲ್ಲಿ ನೋಡಿದ್ರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳು. ಏನಪ್ಪ ಇಷ್ಟೊಂದು ಸುಂದರವಾಗಿ ಐತೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳು, ಇನ್ನೊಂದು ಮತ್ತೊಂದು ಅಂತ ನೋಡಿದಾಗ ಬೇಟ್ಮಂಗಲದಾಗೂ ಇದೆ, ಎಲ್ಲ ಕಡೆನೂ ಇದೆ. ವೆಂಕಟರಮಣ ಸ್ವಾಮಿ, ಭೂದೇವಿ, ಶ್ರೀದೇವಿ ಈ ಸಮೇತ. ಯಾಕಂತ ನೋಡಿದ್ರೆ 1000 ವರ್ಷಗಳಿಂದನೂ ನಮ್ಮಲ್ಲಿ ಏನು ಕೃಷ್ಣದೇವರಾಜ ಈ ದೊಡ್ಡ ತೀರ್ಥಿಗೆ ದೇವಸ್ಥಾನ ಕಟ್ಟೋದಕ್ಕೆ ಆಭರಣಗಳು ಇನ್ನೊಂದು ಮತ್ತೊಂದು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳಿಂದ ಪೂಜಾರಿಗಳನ್ನ ಅಲ್ಲಿ ನೇಮಿಸಿದ್ರು. ನೀವು ಹೋಗಿ ನೋಡಿ, ಅಲ್ಲಿ ತಮಿಳ್ನಾಡು, ಕರ್ನಾಟಕ, ಆಂಧ್ರದವರೇ ಅಲ್ಲಿ ಪೂಜಾರಿಗಳಿಗೆ ಜಾಸ್ತಿ. ಅವರು ಅಲ್ಲಿ ಕೆಲಸ ಮಾಡಿ ಮುಗಿಸಿ ಬಂದಾದ್ಮೇಲೆ ಇಲ್ಲ ಅವ್ರ ಹುಟ್ಟೂರಲ್ಲಿ ಒಂದೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳನ್ನ ಅವರವ್ರ ಭಾಗದಲ್ಲಿ ಕಟ್ಕೊಂಡಿರ್ತಕ್ಕಂಥದ್ದು. ಅತಿ ಹೆಚ್ಚು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿರ್ತಕ್ಕಂಥವು ನಮ್ಮ ಚಿಕ್ಕತಿರ್ತಿಯಿಂದ ಹಿಡಿದು ನಮ್ಮ ಕರ್ನಾಟಕದ ಈ ಭಾಗದಲ್ಲೇ. ನಾವು ಇತಿಹಾಸ ವಿರೂಪಾಕ್ಷಿ ಹೇಳ್ತೀರಿ, ನಾವು ರಾಮ ಲಕ್ಷ್ಮಣ ಇಲ್ಲಿ ಅಶ್ವಮೇಧ ಇದಕ್ ಬಂದಿದ್ರು ಆವಣೆಯಲ್ಲಿ ವಾಲ್ಮೀಕಿ ಆಶ್ರಮ ನೋಡ್ತೀರಿ, ಲವಕುಶ ಅಲ್ಲೇ ಹುಟ್ಟಿದ್ದು ಅಂತ ಹೇಳ್ತೀರಿ, ಸೀತಾಮಾತ ಇದ್ದಿದ್ದು ಅಂತ ಹೇಳ್ತೀರಿ. ನಾವು ನರಸಿಂಹ ತೀರ್ಥ ಯಾವ ತರ ಹೇಳ್ತಿರೋ ಅಂತರ್ಗಂಗೆ ಬೆಟ್ಟನು ಹೇಳ್ತೀರಿ. ಅವಾಗ ಸೀತೆ ಬಂದ್ರು, ನೀರ್ ಕೇಳಿದ್ರು, ಅಲ್ಲಿ ಬಾಣ ಬಿಟ್ಟಾಗ ಅವಾಗ ನೀರ್ ಬರಕ್ ಶುರು ಆಯ್ತು. ಇವ್ರನ್ನ ಬಾಣ ಬಿಡಕ್ ಹೇಳ್ರಿ, ಯಾವ್ದಾದ್ರು ನೀರ್ ಬರ್ತದೇನ? ಬರ್ತದಾ? ಇವ್ರ ಬಿಡಕ್ ಹೇಳ್ರಿ, ಒಂದೆಲ್ಲ 100 ಬಿಡ್ಲಿ, ನೀರ್ ಬರ್ತದೆ ನೋಡೋಣ. ಯಾವುದು ಬರಲ್ಲ. ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ 1000 ವರ್ಷಗಳ ಈ ಪ್ರಪಂಚನ ಸೃಷ್ಟಿ ಮಾಡಿರೋದೆ ಹಿಂದೂ ಧರ್ಮದಿಂದನೇ. ಇವತ್ತು ವಿಜ್ಞಾನಿಗಳು, ಅದು ನಾಸಾ ಇರ್ಬೋದು, ಇಸ್ರೋ ಇರ್ಬೋದು, ಅವ್ರು ಏನೇ ವಿಗ್ರಹಗಳು ಇನ್ನೊಂದು ಮತ್ತೊಂದು ಇದ್ ಮಾಡಿದ್ರೆ, ಏನು ಉಪಗ್ರಹಗಳು ಇದ್ ಮಾಡಿದ್ರೆ, ಅವ್ರು ಯಾವ್ದ್ರ ಮೇಲೆ ಮಾಡಿದ್ರೆ ಋಷಿ ಮುನಿಗಳು ಬರ್ದಿಟ್ಟಿದ್ರಲ್ಲ, ಇಲ್ಲಿ ಈ ಗ್ರಹ ಇದೆ, ಅಲ್ಲಿ ಆ ಗ್ರಹ ಇದೆ, ಬುಧ ಗ್ರಹ ಇದೆ, ಗುರುಗ್ರಹ ಇದೆ, ಶುಕ್ರ ಗ್ರಹ ಇದೆ, ಇಲ್ಲಿಂದ ಇಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಇಷ್ಟು ದಿನ ಹೋಗ್ಬೇಕು, ಈ ಸ್ಪೀಡಲ್ಲಿ ಹೋದ್ರೆ ಹಿಂಗೆ ಅನ್ನೋ ಲೆಕ್ಕಾಚಾರದಲ್ಲಿ, ಈ ಆಕಾರದಲ್ಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿಂದನೇ ಹೇಳಿದ್ರಂದ್ರೆ ಅವ್ರ ಕೈಯಲ್ಲಿ, ಪಾಕಿಸ್ತಾನದವ್ರ ಕೈಯಲ್ಲಿ ಹೇಳಕ್ಕಾಗ್ತೈತೆ? ಅದೆಲ್ಲ ಆಗುತ್ತಾ? ಹೇಳಕ್ ಆಗೋದೇ ಇಲ್ಲ ಅವ್ರ ಕೈನಲ್ಲಿ. ಅದನ್ನ ನಮ್ಮ ಋಷಿ ಮುನಿಗಳು ಅವತ್ತು ಬರ್ದಿಕ್ಕಿದ್ರು. ಅದರ ಆಧಾರದ ಮೇಲೆ ಇವತ್ತು ಉಪಗ್ರಹಗಳನ್ನ ಕಂಡಿಡಿದು ಎಲ್ಲೆಲ್ಲಿದೆ, ಏನೇನಿದೆ ಅಂತ ಹೇಳಿ ಅಲ್ಲಿ ಕಳ್ಸಕ್ ಮೊದ್ಲು ಬಂದು ದೇವಸ್ಥಾನದಲ್ಲಿ ಬಂದು ವಿಜ್ಞಾನಿಗಳನ್ನು ಪೂಜೆ ಮಾಡ್ಕೊಂಡು ಆಮೇಲೆ ಉಪಗ್ರಹಗಳನ್ನ ಅಲ್ಲಿ ಕಳಿಸ್ತಾರೆ. ನಾನ್ ನಿಮ್ಗೆ ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸ್ಬೇಕು, ನಮ್ಮ ಇತಿಹಾಸದ ಬಗ್ಗೆ ಅರಿವು ಮೂಡಿಸ್ಬೇಕು. ಏನ್ ನಡೀತಾ ಇದೆ ಇಲ್ಲಿ, ಏನ್ ತರ ಇತ್ತು, ಏನೇನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ, ನಮ್ಮ ದೇಶದ ಇತಿಹಾಸ ಏನು
ಸಂಸ್ಕೃತಿ ಏನು ಯಾವ ತರ ಅಂತೇಳಿ ನಾವು ಅವ್ರಿಗೆ ಕಳ್ಸಿಲ್ಲ ಅಂದ್ರೆ ಅವ್ರ ಮೊಬೈಲ್ಗಳು ನೋಡ್ಕೊಂಡು ನಮ್ಮ ದೇಶದ ಇತಿಹಾಸನೇ ಟೋಟಲ್ ಆಗಿ ಏನು ತಿಳ್ಕೊಳ್ಳದೆ ಅವ್ರ ಹಂಗೆ ಹೋದ್ರೆ ಬರ್ತಾ ಬರ್ತಾ ಹಂಗೆ ತಿಳ್ಕೊಳ್ಳದೇನೋ ಹೋಗ್ತಾನೆ ಇರ್ತಾರೆ. ನಾನ್ ನಿಮ್ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳಿಗೆ ಇಲ್ಲೆಲ್ಲ ಅವು ಇವು ನಾವು ರಾಮ ಜನ್ಮಭೂಮಿ ಇಲ್ಲಿ ಭಾರತ ದೇಶದಲ್ಲಿ ಇತಿಹಾಸ ಇರ್ತಕ್ಕಂಥದ್ದು. ರಾಮನ್ ಹುಟ್ಟಿರೋದೆಲ್ಲಿ, ಲಕ್ಷ್ಮಣ್ ಹುಟ್ಟಿರೋದೆಲ್ಲಿ, ಕೃಷ್ಣ ಹುಟ್ಟಿರೋದೆಲ್ಲಿ, ಕೃಷ್ಣ ತೀರೋದಾಗ ದ್ವಾರಕಾ ಸಮುದ್ರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು, ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಇವನ್ನೆಲ್ಲ ಹಿಸ್ಟ್ರಿಗಳು ಎತ್ಕೊಂಡು ಬಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ನಾವು ಹೇಳೋಂಥ ಎಲ್ಲಾ ದೇವರುಗಳು ಇರ್ತಕ್ಕಂಥ, ಅವ್ರು ಹುಟ್ಟಿರ್ತಕ್ಕಂಥ ಅವ್ರ ಇತಿಹಾಸ ಎಲ್ಲ ಟೋಟಲ್ ಆಗಿ ಗೊತ್ತು ಎಲ್ಲಾರ್ಗು. ಸುಮ್ನೆ ನಾವು ಇವರೇ ಈಶ್ವರ ಇವರೇ ರಾಮ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಕ್ಕಾಗಲ್ಲ. ನಾವಲ್ಲಿ ಅಯೋಧ್ಯಕ್ಕೆ ಹೋದ್ರೆ ಅಲ್ಲಿ ರಾಮರ ಪೂಜೆ ಒಳಗಿದ್ದ ಮನೆಗಳಿದಾವೆ, ಅಲ್ಲಿ ಇತಿಹಾಸ ಇದೆ, ನದಿ ಇದೆ, ಇದನ್ನೆಲ್ಲ ನೋಡಿದಿರಿ. ಅದಕ್ಕೋಸ್ಕರ ನಾವು ಕಾಶಿಗೆ ಹೋದಾಗ ಮಸೀದಿ ಏನ್ರ ಮೇಲೆ ಕಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರ ನೋಡಿದಾಗ ಅಲ್ಲಿ ನೋಡ್ತೀರಿ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ದಾರೆ. ನಾವು ಮುಸಲ್ಮಾನರು ಏನಿದ್ದಾರೆ ನಮ್ಮ ಅಣ್ಣ ತಮ್ಮರು, ನಾವು ವಿರೋಧಿಗಳಲ್ಲ, ಬಟ್ ದೇಶದ ಪರವಾಗಿರ್ಬೇಕು. ಅವರು ಏನೇಳಿ ದೇಶದ ಪರವಾಗಿರ್ಬೇಕು. ಯಾವ ದೇಶದಲ್ಲಿ ಯಾವ ತಂದೆ ತಾಯಿ ನಮಗ್ ಜನ್ಮ ಕೊಟ್ಟಿರ್ತಾರೋ, ಯಾವ ದೇಶದಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಸವಲತ್ತುಗಳನ್ನ ನಾವು ಪಡ್ಕೊಂಡು ಪಾಕಿಸ್ತಾನಿ ಏಜೆಂಟ್ಗಳಂತೆ ಯಾವನ ವರ್ಸ್ತಾನ ಅವನ್ನ ನಾವು ಸುಮ್ಮನೆ ಬಿಡಲ್ಲ. ಏನ್ ಮಾಡಲ್ಲ? ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಸುಮಾರು ಜನ ಬರ್ತಾರೆ ನಮ್ಮಲ್ಲಿ ಕೋಲಾರ್ಗೆ. ಇಲ್ಲಾರ ಎಸ್ ಐ ಅವನಿದ್ನು ಇವನಿದ್ನು ಅಂತ ಹೇಳಿ ಹಿಡ್ಕೊಂಡು ಹೋಗ್ತಾರೆ. ಬೆಂಗಳೂರಿಂದ ಒಬ್ಬನ್ನ ಹಿಡ್ಕೊಂಡು ಹೋಗೋರೆ ಬಾಂಬ್ ಗಿಂಬ್ ಅಂತ. ಅವ್ರಕ್ಕ ನಾನು ಹೇಳ್ತೀನಿ, ಅದಾದ್ಮೇಲೆ ಕೆಲವು ಡಾಕ್ಟರ್ಗಳು ಉಗ್ರಗಾಮಿ ಕೆಲಸಗಳು ಮಾಡಿ ಸಿಕ್ಕಾಕೊಂಡಿರ್ತಕ್ಕಂಥವ್ರನ್ನು ನೋಡಿದಿರಿ. ಏನಯ್ಯ ಸಿಗ್ತೈತೆ ನಿಮ್ಗ? ಅಲ್ಲಿ ಕ್ಲಾಕ್ ಟವರ್ ಹತ್ರ ಎಲ್ಲ ಊರುಗಳ ಹತ್ರ ದೊಡ್ಡ ಬಾಕ್ಲು ನೀವು ನೋಡಿದಿರಿ. ನಾವು ಊದ್ ಹಾಕ್ತಿರಿ, ಇಲ್ಲ ಕಮಾನ್ ಕಟ್ತೀರಿ, ಇಲ್ಲಾಂದ್ರೆ ಆರ್ಚ್ ಹಾಕ್ತಿರಿ, ಎಲ್ಲ ಹಾಕ್ತಿರಿ. ಇವ್ರು ಕತ್ತಿ ಹಾಕಕ್ ಬಂದವ್ರಲ್ಲಿ ಎಲ್ಲಿ? ಕ್ಲಾಕ್ ಟವರ್ ಅಲ್ಲಿ. ಅದ್ರ ಮೇಲೆ ಬರ್ದೈತೆ, ನಮ್ಮ ಧರ್ಮನ ಯಾರು ವಿರೋಧ ಮಾಡ್ತಾರೋ, ನಮ್ಮ ಧರ್ಮಕ್ಕೆ ಯಾರು ಇದ್ ಮಾಡ್ತಾರೋ ಅವ್ರನ್ನ ನಾವು ರಕ್ತಕ್ಕೋಸ್ಕರ ನಾವು ಕಾಯ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅದ್ರ ಮೇಲೆ ಬರ್ದಿರ್ತೈತೆ. ನೋಡಿದಿರ ಎಲ್ಲಾದ್ರೂ ಕತ್ತಿಗಳನ್ನ ದೋರ್ಬಾಕ್ಲು ಹಾಕೋದ್ ನೋಡಿದಿರಾ? ಅವ್ರ ಕತ್ತಿ ದೋರ್ಬಾಕ್ಲು ಹಾಕಿದ್ರೆ ನಾವು ತ್ರಿಶೂಲ ಹಾಕ್ತಿರಿ, ಗದ ಹಾಕ್ತಿರಿ, ಖಡ್ಗ ಹಾಕ್ತಿರಿ, ಏನೇನ್ ಬೇಕಾದ್ರೆ ನಮ್ಮ ಹತ್ರ ದೇವರುಗಳ ಹತ್ರ ಎಷ್ಟು ಆಯುಧಗಳಿರೋದು, ಬಿಲ್ಲು ಬಾಣ ಇನ್ನೊಂದು ಮತ್ತೊಂದು ಸಾವಿರಾರು ಆಯುಧಗಳಿವೆ, ಬರ್ಜಿಗಳೈತೆ, ಗೃಹಣಿ ಇದೆ, ಇದೆ, ಏನೇನು ಐತೆ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಈ ದೇಶದಲ್ಲಿ ಇದ್ದೀರಿ, ಯಾರೋ ಮಾತು ಕೇಳ್ಕೊಂಡು, ಯಾರೋ ಪಾಕಿಸ್ತಾನ ಉಗ್ರಗಾಮಿಗಳ ಮಾತು ಕೇಳ್ಕೊಂಡು, ಯಾರೋ ಪರದೇಶದಲ್ಲಿ ನಿಮಗೆ ಕಾಸು ಕೊಡ್ತಾರೆ, ಭಿಕ್ಷೆ ಹಾಕ್ತಾರೆ ಅಂತ ಹೇಳಿ ಈ ದೇಶದಲ್ಲಿದ್ದು ಈ ಧರ್ಮದ ವಿರುದ್ಧವಾಗಿ, ಈ ದೇಶದ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ಬಿಟ್ಬಿಡಿ. ನಾವು ಹಿಂದೂ ಸಮಾಜೋತ್ಸವ ನಡೀತಾ ಇದೆ ಎಲ್ಲಾ ಕಡೆ, ಇಡೀ ದೇಶದಲ್ಲಿ 60,000ಕ್ಕೂ ಹೆಚ್ಚು ಜಾಗದಲ್ಲಿ ಹಿಂದೂ ಸಮಾಜೋತ್ಸವ ನಡೆದಿದೆ. ನಮ್ಮಲ್ಲಿ ನಗ್ಲಿಯಲ್ಲಿ ನಡೆದಿದೆ, ಮೊನ್ನೆ ಇದ್ರಲ್ಲಿ ನಡೆದು, ಮಲ್ನಾಯ್ಕನಹಳ್ಳಿಯಲ್ಲಿ ನಡೆದು, ಇವತ್ತು ಬೈಕ್ ರ್ಯಾಲಿ ಚಿಂತಾಮಣಿಯಲ್ಲಿ ಇತ್ತು. ನಿಮ್ಮನ್ನೆಲ್ಲ ನೋಡಿದ್ದಾದ್ಮೇಲೆ ಸ್ವಲ್ಪ ಇಲ್ಲೇ ಇರೋಣ, ಯಾಕಂದ್ರೆ ಸತೀಶ್ ಅಣ್ಣ ಕೈಯ ಕೋಲ್ ನೋಡ್ಬಿಟ್ಟು ಸ್ವಲ್ಪ ಭಯ ಬೀಳ್ತಾ ಇದ್ರು ಎಲ್ಲಾರು. ಅದಕ್ಕೆ ಇಲ್ಲೇ ಇದ್ಬಿಡೋಣ ಅಂತ ಹೇಳಿದ್ದೆ, ಇಲ್ಲಾಂದ್ರೆ ಬೈಕ್ ರ್ಯಾಲಿಗೆ ಹೋಗ್ತಾ ಇದ್ದೆ ನಾನು. ನಾರಾಯಣವ್ರು ಕೇಳಿದ್ದೆ ನಾನು ಚಿಂತಾಮಣಿಗೆ ಹೋಗ್ಬೇಕು ಅಂತ. ನಾನು ಹೇಳೋದಿಷ್ಟೇ, ನೀವು ಕಮಾನ್ ಹಾಕಳ್ರಿ, ಇದಾಕಳ್ರಿ, ದ್ವಾರಬಾಕ್ಲು ಹಾಕಳ್ರಿ, ಎಲ್ಲ ಹಾಕ್ರಿ, ಏನ್ರದ್ದು ಹಾಕ್ಬೇಕು ಅದ್ರದ್ದು ಹಾಕಿ. ಕತ್ತಿದ್ ಗಿತ್ತಿದ್ದೆಲ್ಲ ಹಾಕಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ ಆಗಲ್ಲ. ಏನೇಳಿ ಆಗೋದೇ ಇಲ್ಲ, ಬಿಡೋದೇ ಇಲ್ಲ ನಾವು. ಅರ್ಥ ಆಯ್ತಾ? ಇವತ್ತು ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಮ್ ದೇವಸ್ಥಾನಗಳನ್ನ ವಕ್ಬೋರ್ಡ್ ಸೇರಿಸ್ಬಿಟ್ರೆ, ನಮ್ ಜಮೀನುಗಳನ್ನ ವಕ್ಬೋರ್ಡ್ ಸೇರಿಸ್ಬಿಟ್ರೆ ಬಿಟ್ಬಿಡ್ತೀರ ನಾವು? ಬಿಡಕ್ಕಾಗೈತಾ? ಬಿಡಕ್ಕಾಗೋದೇ ಇಲ್ಲ. ಅದು ಬಿಟ್ಟು ನಿಮ್ ಬೆದರಿಕೆಗಳಕ ಅಲ್ಲಿ ಆರನ್ ಕಟ್ಕೊಡ್ದು, ಇಲ್ಲಿ ಮೆರವಣಿಗೆ ಮಾಡ್ಕೊಡ್ದು, ರಾಮಂದು ಭಜನೆ ಮಾಡ್ಕೊಡ್ದು, ಎಷ್ಟ್ ದಿನ ಕಂಟ್ರೋಲ್ ಮಾಡ್ತೀರಿ? 800 ವರ್ಷ ಆಳಿದೆ, ನಿಮ್ ಕೈನಲ್ಲಿ ಏನು ಕಿತ್ಕೊಳಕ್ ಆಗಿಲ್ಲ. ಏನ್ ಹೇಳ, ಇನ್ನೇನ್ ಮಾಡ್ತೀರಿ? ಈ ದೇಶಕ್ಕೆ ನರೇಂದ್ರ ಮೋದಿ ಅನ್ನೋ ಪ್ರಧಾನಮಂತ್ರಿ ಇದ್ದಾರೆ.
ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದೇಶಕ್ಕೋಸ್ಕರ ಪ್ರಾಣ ಕೊಡಂತ ಸ್ವಯಂ ಸೇವಕರು ಇದ್ದಾರೆ. ಹಂಗಿರ್ಬೇಕಾದ್ರೆ ಭಯ ಏನಕ್ಕೆ? ನಾವೆಲ್ಲ ಒಗ್ಗಟ್ಟಾಗ್ಬೇಕು. ನಮ್ಮ ಮನೆಗಳಲ್ಲಿ ನಾವೆಲ್ಲ ಹಾರ್ಡ್ವೇರ್ ರೀ, ನಮ್ಮ ಮಕ್ಕಳು ಸಾಫ್ಟ್ವೇರ್. ನಾವೇ ಗಟ್ಟಿಯಾಗಿ ಮಕ್ಕಳನ್ನ ಗಟ್ಟಿ ಮಾಡಿಸಿಲ್ಲ ಅಂದ್ರೆ ಮುಂದೆ ಏನಾಗ್ಬೋದು? ಹೇಳಿ ಯೋಚನೆ ಮಾಡಿ. ಅದಕ್ಕೋಸ್ಕರ ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ನಮ್ಮ ಮನುಷ್ಯನಿಗೆ ಏನೋ ಯಾವ ತರ ಆರ್ಟ್ ಇರುತ್ತೆ, ಅದೇ ತರ ಹೃದಯ ತರ ನಮ್ಮ ಭಾರತ ದೇಶಕ್ಕೆ, ಹಿಂದೂಸ್ತಾನಕ್ಕೆ. ಅದನ್ನ ಮರ್ತ್ ನಾವ್ ಇಡಕ್ಕೆ, ಅದನ್ನ ಮರ್ತ್ರೆ ನಾವ್ ಯಾರು ಇರಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ಬೇಕು. ನಗರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಬರ್ಬೇಕು. ಮುಂದೆ ಹಿಂದೂ ಸಮಾಜೋತ್ಸವ ಮುಳ್ಬಾಗ್ಲಲ್ಲಿ ನಡೀತೈತೆ 1:15 ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೇಕು. ಆವಾಗ ನೋಡ್ತಾರೆ, ನಾವು ಶಿವಾಜಿ ಜಯಂತಿ ಮಾಡಿದ್ರೆ 20,000 ಜನ ಮುಳ್ಬಾಗ್ಲಲ್ಲಿ ಸೇರ್ತಾರೆ. ನಾವೇನ್ ಕಾಸು ಕೊಟ್ಬಿಟ್ಟು ಕರ್ಕೊಂಬತ್ತೀರಾ? ಇಲ್ಲ ಚಾಕ್ನ ಹಾಕ್ತೀರಾ? ಇಲ್ಲ ಬಿರಿಯಾನಿ ಹಾಕ್ತೀರಾ? ಏನು ಹಾಕಲ್ಲ. ಒಂದು ಮೈಕು ಅನೌನ್ಸ್ಮೆಂಟ್ ಅಷ್ಟೇ. ಅಷ್ಟಿಗೆ ಅಷ್ಟು ಜನ ಬರ್ತಾರೆ. ನಾವ್ ಹೇಳೋದಷ್ಟೇ, ಈ ದೇಶದಲ್ಲಿ ಇರ್ತಕ್ಕಂಥವ್ರು ಈ ದೇಶದ ಪರವಾಗಿರ್ರಿ, ಯಾವುದೇ ಕಮ್ಯುನಿಟಿಗೆ ಸೇರಿದ್ರು ಸರಿನೆ, ನಾವು ನಿಮ್ ಕಾಲ್ ತೊಳೆದು ನೀರು ಕುಡಿತೀರಿ. ನೀವು ಈ ದೇಶದಲ್ಲಿದ್ದು ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೆ ನಿಮ್ ಕಾಲು ಮುರಿತೀರಿ. ಏನ್ ಮುರಿತೀರಿ? ಕಾಲು ಮುರಿತೀರಿ. ಅದಕ್ಕೋಸ್ಕರ ಇವತ್ತೇನ್ ನಂಗ್ಲಿ ಗ್ರಾಮೀಣ ಸುತ್ತಮುತ್ತಗಳಲ್ಲಿ ಇಲ್ಲಿ ನಮ್ ಸುರೇಶ್ ಹೇಳ್ತಾ ಇದ್ದ, ಅಣ್ಣ ಆ ಬೀದಿಗೆ ಹೋಗ್ಬೇಕಣ್ಣ, ಅಣ್ಣ ಈ ಬೀದಿಗೆ ಹೋಗ್ಬೇಕಣ್ಣ, ಅಣ್ಣ ರಮೇಶ್ ಅಣ್ಣ ಬೇಜಾರ್ ಮಾಡ್ಕೊಂಡೋಣ, ಅಮರಣ್ಣ ಬೇಜಾರ್ ಮಾಡೋಣ, ನಮ್ಮ ಓಂ ಶಕ್ತಿ ಬೇಜಾರ್ ಮಾಡ್ಕೊಂಡೋಣ, ನಮ್ಮ ಆಚಾರ್ಯ ಬೇಜಾರ್ ಮಾಡ್ಕೊಂಡೋಣ. ನೀವು ತಗೊಂಡಿರೋದು 4 ಗಂಟೆವರೆಗೂ ಪರ್ಮಿಷನ್. ಸತೀಶ್ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ, 4 ಗಂಟೆಗೆ ಮುಗೀತಾ ಅಂತ. ಮುಗ್ದಿಲ್ಲ ಅಂದ್ರೆ ಏನ್ ಮಾಡ್ತಾ ಇದೀಯ ಅಂತ. ಅವರು ಹುಷಾರು, ಪರ್ಮಿಷನ್ ಯಾವ ರೋಡಲ್ಲಿ ಐತೆ ಅಂತ ಬರ್ಸ್ಕೊಂಬಿಟ್ಟವ್ರೆ ನಿಮ್ ಕೈನಲ್ಲಿ, ಸೈನ್ಗಳು ಹಾಕ್ಸ್ಕೊಂಬಿಟ್ಟವ್ರೆ. ಯಾವ ರೋಡಲ್ಲಿ ಹೋಗ್ಬೇಕು? ಈ ರೋಡಲ್ಲಿ ಹೋಗ್ಬೇಕು. ಎಲ್ಲಿ ಕಾರ್ಯಕ್ರಮ ಮಾಡ್ಬೇಕು? ಇಲ್ಲಿ ಮಾಡ್ಬೇಕು. 4 ಗಂಟೆ ಅನ್ನಲ್ಲ. ಸುರೇಶ್ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳಿದ್ರು, ಬಟ್ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ. ಈ ನಗ್ಲೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅದು ನಮ್ಮದೇ ಕಾರ್ಯಕ್ರಮ. ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಹಿಂದೂಗಳದೇ ಕಾರ್ಯಕ್ರಮ ಅದು. ಏನು ನಮ್ಮ ಮನೆ ಬಂದ್ಬಿಟ್ರು ಆ ಲೆಕ್ಕಾಚಾರದಲ್ಲಿ ನಮ್ಮೂರಾಗ ನಡೀತಾ ಇದೆ. ಖುಷಿ ಪಡ್ಬೇಕು ನಾವು. ಇಂತಹ ಸರ್ಕಾರದಲ್ಲಿ ದಿನ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದೆ. ಅಂತ ಟೈಮಲ್ಲಿ ಹಿಂದೂಗಳದ್ದು ಯಾವುದೇ ಹಬ್ಬ ಮಾಡಿದ್ರೂ ಅಲ್ಲೋಗಿ ಅಡ್ಡ ಹಾಕಂತ ಕೆಲಸಗಳನ್ನ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಬಲವಂತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಈ ದೇಶ ಯಾವ ರೀತಿ ಸುರಕ್ಷಿತವಾಗಿ ನರೇಂದ್ರ ಮೋದಿಜಿ ಅವ್ರ ಕೈ ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ಕರ್ನಾಟಕನು, ನಮ್ಮ ಕಾನ್ಸ್ಟಿಟ್ಯೂನ್ಸಿನು ಸುರಕ್ಷಿತವಾಗಿರ್ತಕ್ಕಂಥವ್ರ ಕೈನಲ್ಲಿ, ನಮ್ ಧರ್ಮ ರಕ್ಷಣೆ ಮಾಡೋರ್ ಕೈನಲ್ಲಿ ಕೊಡಬೇಕು. ಅದು ಯಾವ ಪಾರ್ಟಿ ಆದ್ರೆ ಈ ಕಡೆ, ನಾನು ಇಲ್ಲಿ JDS, ಕಾಂಗ್ರೆಸ್, ಬಿಜೆಪಿ, ಇನ್ನೊಂದು ಮತ್ತೊಂದೇನಿಲ್ಲ. ಧರ್ಮಕ್ಕೆ ಧಕ್ಕೆ ಬರೋಂಥವ್ರು ಒಬ್ಬನು ಅಧಿಕಾರದಲ್ಲಿ ಇರ್ಕೂಡ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಬೇಕು. ಪ್ರತಿ ಮನೆಯಲ್ಲೂ ನಾವು ಹಬ್ಬದ ರೀತಿಯಲ್ಲಿ ಹಿಂದೂ ಸಮಾಜೋತ್ಸವ ನಡಿಬೇಕು. ನಮ್ಮ ಕುರುಕ್ಷೇತ್ರ ಏನಿದೆ, ರಾಮಾಯಣ ಏನಿದೆ, ಮಹಾಭಾರತ ಏನಿದೆ, ನಮ್ಮ ಜಿಲ್ಲೆ ಅಕ್ಕಪಕ್ಕ ನಮ್ಮ ದೇಶ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಇತಿಹಾಸಗಳೇನಿದೆ, ನಮ್ಮ ದೇವಸ್ಥಾನಗಳೇನಿದೆ, ಪವಿತ್ರವಾದಂತಹ ಸ್ಥಳಗಳೇನಿದೆ, ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ತಿಳಿಸ್ಬೇಕು. ಭಕ್ತ ಮಾರ್ಕೊಂಡಯ್ಯ ಅಂತ ಹೇಳ್ತಾ ಇದ್ರಿ ನಾವು ಒಕ್ಲೇರಿಯಲ್ಲಿ. 16 ವರ್ಷ ನಿನ್ಗೆ ವಯಸ್ಸಾಗಿದ್ದರಿಂದ ಆಯುಷ್ ಮುಗ್ದಿದೆ ಬಾ ಅಂತ ಯಮಧರ್ಮರಾಜನು ಭಾಷೆ ಹಾಕಿದ್ರೆ ಅದು ಲಿಂಗಕ್ಕೆ ಹೋಗಿ ತಗೊಳಾಕೊಂಡು ಅಲ್ಲಿ ಇದ್ ಬಂದಿರೋದು ಕರ್ರಗ ಮಾರ್ಕಿದೆ. ಅಲ್ಲಿ ಇದೇ ಇಲ್ಲ ನಮ್ಮಲ್ಲಿ ಭಕ್ತ ಮಾರ್ಕೊಂಡಯ್ಯ. ವಾಲ್ಮೀಕಿ ಆಶ್ರಮ ಇದೇ ಇಲ್ಲ ಅವಣಿಯಲ್ಲಿ. ನಮ್ಮಲ್ಲಿ ಅರ್ಜುನ, ರಾಮ, ಧರ್ಮರಾಯ ಅವರೆಲ್ಲ ಬಂದು ಇಲ್ಲಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು ಇದೇ ಇಲ್ಲ. ಗರುಡ ದೇವಸ್ಥಾನ ಇದೇ ಇಲ್ಲ. ನರಸಿಂಹ ತೀರ್ಥ ಇದೇ ಇಲ್ಲ. ವಿರೂಪಾಕ್ಷ ಇದೇ ಇಲ್ಲ. ವಿರೂಪಾಕ್ಷ ಹತ್ರ ಇರ್ತಕ್ಕಂಥ ಜಮೀನನ್ನು ಕೂಡ ಒಬ್ಬನ ಕೊಟ್ಬಿಟ್ಟವ್ರೆ, ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು. ಅದಕ್ಕೋಸ್ಕರ ಅಲ್ಲಿ ಕೋಟೆ ಇದೆ, ಕುರುಹುಗಳಿದೆ, ಆದ್ರೂ ಕೊಟ್ಬಿಡ್ತಾರಂದ್ರೆ ನಮ್ಮನ್ನು ಕಂಡ್ರೆ ಅವ್ರಿಗೆ ಭಯ ಇಲ್ಲ.